ಏನಿದು ದಿನಕ್ಕೊಂದು ಗೇಮ್ ಲೈವಲ್ಲಿ ವ್ಲಾಗಾ? ಹೌದು ಗಾಯ್ಸ್, ದಿನಕ್ಕೊಂದು ಗೇಮ್ ಲೈವಲ್ಲಿ ಇನ್ನು ವ್ಲಾಗ್ ಕೂಡ ಸ್ಟಾರ್ಟ್. ಮುರುಡೇಶ್ವರಕ್ಕೆ ಹೋಗಿದ್ವಿ, ಅದರದ್ದು ಇಲ್ಲಿ ವಿಡಿಯೋ ಹಾಕ್ತಿದ್ದೇನೆ. ಇಲ್ಲಿ ಲಿಫ್ಟಲ್ಲಿ ಬಂದಿದ್ದೇವೆ, ಒಬ್ಬರಿಗೆ 30 ರೂಪಾಯಿ. ನಾವು 4 ಜನ ಬಂದಿದ್ದೇವೆ, ಹಾಗಾಗಿ ಇಲ್ಲಿ ಇಡೀ ಮುರುಡೇಶ್ವರನೇ ಕಾಣಿಸ್ತಿದೆ ನೋಡಿ ಗಾಯ್ಸ್. ಲಿಫ್ಟಲ್ಲಿ ಗೋಪುರದ ಮೇಲೆ ಹೋಗಿದ್ದು ಈಗ. ಓಕೆ, ಇದು ಮುರುಡೇಶ್ವರ ಪೇಂಟಿಂಗ್ ಆಗ್ತಾ ಉಂಟು. ಕಾಪರ್ ಮತ್ತು ಸಿಲ್ವರ್ ಕಲರಲ್ಲಿ ಪೇಂಟ್ ಆಗ್ತಾ ಉಂಟು. ಇನ್ನು ಕೆಳಗಡೆ ಕಾಲ್ಭಾಗ ಮಾತ್ರ ಬಾಕಿ ಇದೆ. ಇದರ ಶಿವನ ಸ್ಟ್ಯಾಚು ಹಿಂದೆ ಒಂದು ಐಸ್ಲ್ಯಾಂಡ್ ಥರ ಕಾಣ್ತಾ ಇದೆಯಲ್ಲ, ಅದೇ ನೇತ್ರಾಣಿ. ಆಮೇಲೆ ಎಲ್ಲ ಮುರುಡೇಶ್ವರನೇ ಕಾಣಿಸ್ತಾ ಇದೆ ನೋಡಿ ಗಾಯ್ಸ್. ಝೂಮ್ ಮಾಡ್ತಾನೆ ಈಗ. ನೇತ್ರಾಣಿಗೆ ಹೋಗುವ ಅಂತಿತ್ತು, ಟೈಮಿಂಗ್ಸ್ ಕೊಟ್ಟಿದ್ದಾರೆ 8 ಗಂಟೆ ಒಳಗೆ ರೀಚ್ ಆಗಬೇಕು. ಆದರೆ ಮಳೆಗಾಲದಲ್ಲಿ ನೇತ್ರಾಣಿಗೆ ಎಂಟ್ರಿ ಇಲ್ಲ. ಇದು ಮೇ ತಿಂಗಳು ಹೋದ ಕಾರಣ ಎಂಟ್ರಿ ಇಲ್ಲ. ಇನ್ನು ಸ್ಟಾರ್ಟ್ ಆಗೋದು ಅಕ್ಟೋಬರಲ್ಲಿ. ಒಬ್ಬರಿಗೆ 3,500ದಿಂದ 4,000ವರೆಗೆ ಬೋಟಲ್ಲಿ ಹೋಗಲಿಕ್ಕೆ 1 ಗಂಟೆ ಬೋಟ್ ಜರ್ನಿ ಇರುತ್ತೆ. ಮತ್ತು ಅಲ್ಲಿ ಸ್ಕೂಬಾ ಡ್ರೈವ್ ಇರುತ್ತೆ. ಒಂದು ಬೋಟು ಹೋಗಿ ಬರ್ತಾ ಉಂಟು, ಬೇಗ ಹೋಗಿದ್ದಾರೆ ಅನಿಸುತ್ತೆ, ಹಿಂದೆ ರಿವರ್ಸ್ ಬರ್ತಾ ಉಂಟು. ಓಕೆ, ಇದೇ ನೋಡಿ ನಮ್ಮ ಮುರುಡೇಶ್ವರ. ನನ್ನ ತಾಯಿ ಪೋಸ್ ಕೊಡಿ ಅಂತ ಹೇಳಿದ್ದೆ, ಸೈಡಾಗಿ ನಿಂತು ನೋಡ್ತಾ ಇದ್ದಾರೆ. ಓಕೆ ನೋಡಿ, 2 ಕಣ್ಣು ಸಾಕಾಗೋದಿಲ್ಲ ಗಾಯ್ಸ್. ಅಲ್ಲಿ ಹೇಗೆ ನೋಡಿ, ಸೂಪರ್ ಆಗಿದೆಯಲ್ಲ. ಹಾಗೆಯೇ ಮೊಬೈಲ್ ತೆಗೆದು ಯಾವ ವ್ಲಾಗ್ ವಿಡಿಯೋ ಕೂಡ ಮಾಡಿರಲಿಲ್ಲ, ಇದೇ ಫಸ್ಟ್ ಮಾಡ್ತಾ ಇರೋದು ವ್ಲಾಗ್. ಹಾಗಾಗಿ ತುಂಬ ಖುಷಿ ಆಗ್ತಾ ಉಂಟು ನೋಡೋ. ಝೂಮಿಂಗ್ ಕ್ಲಾರಿಟಿ ನೋಡೋಣ. ಅಲ್ಲಿ ಒಂದು ಬೋಟು ಹೋಗಿ ವಾಪಸ್ ಬರ್ತಿದೆ. ಎಲ್ಲರೂ ಇಲ್ಲಿಂದನೇ ಕೈ ಮುಗಿರಿ ಶಿವನಿಗೆ. ಹಾಗೂ ಲೈವ್ ಹಾಕಿದ್ದೆ ನಾನು. ಟ್ರೈನಲ್ಲಿ ಹೋಗಿದ್ವಿ, ಹೋಗುವಾಗ 180 ರೂಪಾಯಿ, ಬರುವಾಗ 380 ರೂಪಾಯಿ. ಅದು ಬರುವಾಗ ರೇಟ್ ಜಾಸ್ತಿ ಆಗಿರುತ್ತೆ. ಬರುವಾಗ ಮುರುಡೇಶ್ವರ ಎಕ್ಸ್ಪ್ರೆಸ್, ಹೋಗುವಾಗ ಪ್ಯಾಸೆಂಜರ್ದು ಇದ್ದಿತ್ತು. ಹಾಗೆ ಟ್ರೈನಲ್ಲಿ ಹೋಗಿದ್ವಿ. ಜರ್ನಿ ಸೂಪರ್ ಇತ್ತು. ಟ್ರೈನ್ ಜರ್ನಿ ನಾನು ಲೈವಲ್ಲಿ ಹಾಕಿದ್ದೇನೆ ಇದೇ ಚಾನಲಲ್ಲಿ. ಇದೇ ಮುರುಡೇಶ್ವರ ಲಿಫ್ಟಲ್ಲಿ ಮೇಲ್ಗಡೆ ಹೋಗಿದ್ದೇವೆ, ಗೋಪುರದಲ್ಲಿ. ಚೆನ್ನಾಗಿದೆಯಲ್ಲ. ಓಕೆ ಬನ್ನಿ, ನಾವು ಇದರೊಳಗೆ ಎಂಟ್ರಿ ಹೋಗೋಣ. ಓಕೆ, ಈಗ ಲಿಫ್ಟಲ್ಲಿ ಕೆಳಗೆ ಹೋಗೋಣ. 18ನೇ ಮಹಡಿ ತನಕ ಹೋಗುತ್ತೆ. 19 ಮಹಡಿ. 19ನೇ ಮಹಡಿ ಬ್ಲಾಕ್ ಮಾಡಿದ್ದಾರೆ, ಒಳಗೆ ಪ್ರವೇಶ ಇಲ್ಲ ಅಂತ. ಈಗ ಇದು 18ನೇ ಮಹಡಿಯಲ್ಲಿದೆ ನೋಡಿ. ಇಲ್ಲಿ ಒಂದು ಸ್ಟೆಪ್ ಇದೆಯಲ್ಲ, ಇದ್ರ ಮೇಲೆ 19ನೇ ಮಹಡಿ ಇದೆ. ಅದಕ್ಕೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ ನಮಗೆ. ನಾವು 18ನೇ ಮಹಡಿಯಲ್ಲಿದ್ದೇವೆ. ಓಕೆ, ಈಗ ನಾವು ಹೋಗೋಣ. ಇಲ್ಲಿದೆ ನೋಡಿ, ಲಡ್ಡು ಪ್ರಸಾದ ಎಷ್ಟು ರೂಪಾಯಿ, ಹಣ್ಣುಕಾಯಿ ಎಷ್ಟು ಅಂತ ಕೌಂಟ್ರ್ ಇಲ್ಲಿದೆ. ಹೊರಗಡೆ ಹಣ್ಣುಕಾಯಿ ತೊಗೊಂಡಿಲ್ಲ, ಇಲ್ಲಿ ತೊಗೊಳ್ಳೋಣ. ಹಣ್ಣುಕಾಯಿ ಪ್ರಸಾದ ತೊಗೊಂಡಾಯ್ತು. ಈಗ ನಾವು ಶಿವನ ದೇವಸ್ಥಾನಕ್ಕೆ ಹೋಗೋಣ. ತುಂಬ ರಶ್ ಇದೆ. ಅದಲ್ಲದೆ ಪ್ರವಾಸಿಗರೆಲ್ಲ ಬಂದಿದ್ದಾರೆ, ತುಂಬ ಜನ. ಮಕ್ಕಳಿಗೆ ರಜೆ ಅಲ್ಲ, ಜೂನ್ 10ರ ನಂತರ ಇಷ್ಟೊಂದು ರಶ್ ಇರೋದಿಲ್ಲ ಅಂತೆ. ಹಾಗೂ ಬ್ಯಾಗ್ಗಳು, ಲಗೇಜ್ಗಳು ಯಾವುದು ಕೂಡ ಒಳಗೆ ಕೊಂಡೋಗುವಾಗೆ ಇಲ್ಲ. ಅಲ್ಲಿ ಮೈಕಲ್ಲಿ CC ಕ್ಯಾಮರಾದಲ್ಲಿ ನೋಡಿ, ಮೈಕಲ್ಲಿ ಅನೌನ್ಸ್ಮೆಂಟ್ ಮಾಡ್ತಾರೆ, ಬ್ಯಾಗುಗಳು ಕೊಂಡೋಗ್ಲಿಕ್ಕಿಲ್ಲ ಅಂತ. ಸೊ ನಾವೀಗ ಬ್ಯಾಗೆಲ್ಲ ಲಗೇಜ್ ರೂಮಲ್ಲಿ ಇಟ್ಟು ಬರೋಣ. ಒಬ್ಬ ಬೇಕಾದ್ರೆ ಚಂಡಿ ಇರ್ನ ಬ್ಯಾಗದ ಕೈ. ದೇವಸ್ಥಾನದ ಮುಂದೆನೇ ಲಗೇಜ್ ರೂಮ್ ಅಂತ ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ನಾವು ಲಗೇಜು ಇಡೋಣ. ದೇವಸ್ಥಾನ ಒಳಗೆ ಇಲ್ಲ ಅಂತ ಅಲ್ಲಿ ಹೋದ ಲೈನಲ್ಲಿ ನಿಂತವ, ನೀವು ವಾಪಸ್ ಬಂದು ಸ್ಪೆಷಲ್ ಎಂಟ್ರಿ. ಕ್ಯೂ ಅಲ್ಲಿ ನಿಂತು ಇಲ್ಲಿ ತನಕ ಬಂದ್ವಿ. ಅಪ್ಪ ಅಮ್ಮ ಕ್ಯೂ ಅಲ್ಲಿ ನಿಂತಿದ್ರು. ನಾವು ಲಗೇಜ್ ಇಟ್ಟು ಬರೋಷ್ಟಿಗೆ ಸ್ವಲ್ಪ ಅಲ್ಲೇ ಇದ್ದರು. ನಂತರ ಅಮ್ಮನ ಬ್ಯಾಗು ಕೂಡ ಹೋಗಿ ಇಟ್ಟು ಬಂದ್ವಿ. ಈಗ ಕ್ಯೂ ಅಲ್ಲಿ ಇಷ್ಟು ಬಂದಾಯಿತು. ಮುಂದೆ 200 ಜನರನ್ನು ಬಿಡ್ತಾಯಿದ್ರು. ಜೂನ್ 10ರ ನಂತರ ಕ್ಯೂ ಕಮ್ಮಿ ಆಗುತ್ತೆ, ಅಂದರೆ ರಶ್ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ. ಇಷ್ಟೊಂದು ರಶ್ ಇರೋದಿಲ್ಲ. ಈಗ ಅಂದರೆ ಪ್ರವಾಸಿಗರೆಲ್ಲ ಬರ್ತಿದ್ದಾರೆ, ಮಕ್ಕಳಿಗೆಲ್ಲ ರಜೆ ನೋಡಿ. ಇಲ್ಲಿ ಬೆಳ್ಳಿಯ ದ್ವಾರ. ಈಗ ನಮಗೆ ಅಲ್ಲಿ ಕೌಂಟಿಂಗ್ ಮಿಷಿನ್ ಒಂದು ಕಾಣಿಸ್ತಾ ಇದೆ ಅಲ್ಲ, ಅಲ್ಲಿ ಒಬ್ಬೊಬ್ಬರೇ ಹೋಗಬೇಕು. ರಶ್ ತುಂಬ ಇದೆ, ನೂಕಲಾಗ್ತಾಯಿದೆ. ಓಕೆ, ಅದರಲ್ಲಿ ಈಗ ಒಬ್ಬೊಬ್ಬರೇ ಹೋಗಬೇಕು. ಸೇವಾ ಕೌಂಟರ್ ಇದೆ ನೋಡಿ. ಇಲ್ಲಿ ಶಿವನ ಇದು ಮುರುಡೇಶ್ವರ. ಏನು ಅಲ್ಲಿ ಕಲ್ಲು ಕೆಳಗಿದ್ದು ಭಾಗ ಕಾಣಿಸ್ತದೆ, ಅದೇ ಆತ್ಮಲಿಂಗ. ಅದರದ್ದು ಇದು ಇದೆ ನೋಡಿ. ಡ್ರೆಸ್ಸಿಂಗ್ ಕೋಡ್ ಅಂತ ನಮಗೆ ಮಾತ್ರ ರೂಲ್ಸ್ ಇದೆ, ಆದರೆ ಫಾರಿನರ್ಸಿಗೆ ರೂಲ್ಸೇ ಇಲ್ಲ ನೋಡಿ. ಎಂಥ ಒಂದು ಅವಸ್ಥೆ ನೋಡಿ. ನಮಗೆ ಆದರೆ ಡ್ರೆಸ್ಸಿಂಗ್ ರೂಲ್ಸ್ ಇದೆ, ಅವರಿಗೆ ಕೂಡ ಅದೇ ಥರ ಇರಬೇಕಲ್ವಾ. ಇಲ್ಲಿ ನೋಡಿ ದೇವಸ್ಥಾನ
ಅದಕ್ಕೆ ಈಗ ಒಳಗೆ ಗರ್ಭಗುಡಿಗೆ ಎಂಟ್ರಿ ಆಗುವನೇ ಜಗಳ ಈ ಥರ ಎಲ್ಲ ಮಾಡಲಿಕ್ಕೆ ಹೋಗ್ಬಿಡಿ. ಇಲ್ಲಿ ಒಂದು ಸುಂದರವಾದ ಗಣಪತಿ ಮೂರ್ತಿ ಕ್ಯೂಟ್ ಇದೆ ಅಲ್ವಾ? ಇಟ್ಟಿದ್ದಾರೆ. ಬೆಲ್ಲಿದೆ ಬೆಲ್ಲ ಎಲ್ಲರಿಗೂ ದೇವರ ದರ್ಶನ ವೇಷ ಮಾಡಬೇಡಿ, ಜಗಳ ಮಾಡಬೇಡಿ. ಪಾರ್ವತಿಯ ದೇವಸ್ಥಾನ ಹೊರಗಡೆ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ತೋರಿಸ್ತಾನೆ. ನವಗ್ರಹಗಳು 9 ಸುತ್ತ ಹಾಕೋದು ಕೂಡ ಒಳ್ಳೆಯದು, 1 ಸುತ್ತ ಹಾಕೋದು ಕೂಡ ಒಳ್ಳೆಯದು. ಮತ್ತೆ ಆಂಗಲ್ ಇಲ್ಲ ಮೊದಲು ಗೋಲ್ಡ್ ಇತ್ತು, ಈಗ ಕಾಪರ್ ಮಾಡಿದ್ದಾರೆ ಪೇಂಟ್. ಇಲ್ಲೇ ಹಣ್ಣುಕಾಯಿ ಮಾಡಿಸೋದು, ದೇವಸ್ಥಾನದ ಮುಂದೆನೇ ಹಣ್ಣುಕಾಯಿ ಏನು ಬರ್ಪೂಜೆನ ಇದ್ದರು. ಹೊರಗಡೆ ಬರುವಾಗ ಇಲ್ಲೊಂದು ಪುಟ್ಟ ಗಣಪತಿ ನೋಡಿ ಮತ್ತೆ ಜಗಳ. ಇಲ್ಲಿ ಒಂದು ದೇವಸ್ಥಾನ, ಬಾಗಿಲ ತಟ್ಟೇಶ್ವರ ಅನ್ನೋ ಒಂದು ದೇವಸ್ಥಾನ. ಶ್ರೀ ಬಾಗಿಲ ಬಿಟ್ಟೆ ಬಿಗಿ ತಟ್ಟಿಗೇಶ್ವರ. ಮತ್ತೆ ಇಲ್ಲಿ ಗೋಪುರದತ್ತ ಜಗಳ ಪುನಃ. ಬಜಿ ಲಡೈ ಲಡ್ಡಿಜಿ. ಇಲ್ಲಿ ಹೊರಗಡೆ ಫುಲ್ ಹಸಿರು ಕಲರ್ ಇದಾಕಿದ್ದಾರೆ. ಬಿಸಿಲಿಗೆ ಕಾಲು ಇರಲಿಕ್ಕೆ ಆಗೋದಿಲ್ಲ, ಉರಿತಾ ಉಂಟು ನೋಡಿ ಇವರದ್ದು ಅವಸ್ಥೆ. ಅಪ್ಪ ಮತ್ತು ಇವರಿಗೆ ಹಸ್ಬೆಂಡಿಗೆ ಏನಾಗಿಲ್ಲ, ಕಾಲು ಅಷ್ಟೊಂದು ಅಪ್ಪನಿಗೆ ತುಂಬ, ಅಮ್ಮನಿಗೆ ಕೂಡ ತುಂಬ ಇದಾಗ್ತಾಯಿತ್ತು ಓಡಿ ಓಡಿ. ಅಂಚುವನಲ್ಲ ಅಕ್ಲಿ ಆಗಲೇ ಫಸ್ಟ್ ಕೊರ್ಲಿ ಮುಟ್ಟು ಆಗಲೇ ಫಸ್ಟ್ ಕೊರ್ಲಿ. ಇಲ್ಲೇ ಬಾ ನವೀನ ಬೀಚ್ ರೆಸ್ಟೋರೆಂಟ್ ಒಂಚೂರು ಇಂಚು ತೂಕ ಒಲ್ಪ ಉಂಟು ತೂಕ ನವೀನ ಬೀಚ್. ಯೊಬ್ಬ ಇಂಚಿ ನೆಕ್ ಕಂಬಗಳದ ಲಾಪುಜಿ.
ತುಕಾಲು ಎಂಟ್ತಾನೆ ಎಲ್ಲ ಬಿಡ್ತಿದ್ದೆ ಬಲೆ ಭೂ ಕೈಲಾಸಕ್ಕೆ ಟಿಕೆಟ್ ಮಾಡಿದ್ವಿ 120 ರೂಪಾಯಿ ಆಯ್ತು ಅದಕ್ಕೆ ಈಗ ಭೂ ಕೈಲಾಸದಲ್ಲಿ ಎಂಟ್ರಿ ಆಗೋಣ. ಮುರುಡೇಶ್ವರವು ಕರ್ನಾಟಕದ ಉತ್ತರ ಕನ್ನಡದ ಅರಬ್ಬಿ ಸಮುದ್ರದ ತೀರದಲ್ಲಿರುವ ಪ್ರಸಿದ್ಧ ಶಿವನ ದೇವಸ್ಥಾನ. ಈ ಸ್ಥಳ ಪೌರಾಣಿಕ ಕಥೆಯೆಂದರೆ ರಾವಣ ಮತ್ತು ಶಿವನ ನಡುವೆ. ರಾವಣನ ತಾಯಿ ಶಿವನ ಭಕ್ತಿ, ಹಾಗಾಗಿ ರಾವಣ ಶಿವನ ಬಳಿ ತಪಸ್ಸು ಮಾಡಿ ಆತ್ಮಲಿಂಗವನ್ನು ಕೇಳ್ತಾರೆ. ಶಿವ ಒಂದು ಹೇಳ್ತಾರೆ, ಆ ಆತ್ಮಲಿಂಗವನ್ನು ನೀವು ಕೆಳಗಿರಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಇದೇ ಸ್ಟೋರಿ ಈ ಭೂ ಕೈಲಾಸದಲ್ಲಿ ಕೊಟ್ಟಿರೋದು. ಅದನ್ನೇ ನಾನು ಶಾರ್ಟಾಗಿ ಹೇಳ್ತೇನೆ. ತಪಸ್ಸು ಮಾಡ್ತಾನೆ ರಾವಣ ಒಂದು ವೇಳೆ ಆ ಆತ್ಮಲಿಂಗವನ್ನು ದೇವಸ್ಥಾನಕ್ಕೆ ಅವನ ಲಂಕೆಗೆ ಕೊಂಡೋದರೆ ಅವನ ಶಕ್ತಿಯನ್ನು ಅಪಾರ ಆಗ್ತದೆ ಅಂತೇಳಿ ಬಾಲಕನ ರೂಪದಲ್ಲಿ ಗಣೇಶ ಭೇಟಿ ನೀಡ್ತಾನೆ. ಗಣೇಶ ಭೇಟಿ ನೀಡಿ ಆ ಆತ್ಮಲಿಂಗ ನೆಲಕ್ಕೆ ತಾಗುವ ಹಾಗೆ ಮಾಡ್ತಾರೆ. ನಾನು ಸಂಧ್ಯಾ ವಂದನೆ ಮಾಡಿ ಬರ್ತೀನಿ, ಈ ಆತ್ಮಲಿಂಗವನ್ನು ಕೈಯಲ್ಲಿ ಇಟ್ಕೊ ಅಂತ ಬಾಲಕನ ಕೈಯಲ್ಲಿ ಕೊಡ್ತಾನೆ. ಬಾಲಕನ ರೂಪದಲ್ಲಿದ್ದ ಗಣೇಶ ರಾವಣನನ್ನು ಕರೀತಾನೆ. ನಂತರ 3 ಸಲ ಕರೆದ್ರೂ ಅವನು ವಾಪಸ್ ತಿರುಗಿ ನೋಡದ ಕಾರಣ ಆತ್ಮಲಿಂಗವನ್ನು ನೆಲದ ಮೇಲೆ ಇಟ್ಟಿರ್ತಾನೆ. ರಾವಣ ಮತ್ತೆ ವಾಪಸ್ ಬಂದು ಅದನ್ನು ಎತ್ತಲು ಪ್ರಯತ್ನ ಮಾಡಿದಾಗ ಭೂಮಿಗೆ ಅಂಟಿ ಹೋಗಿತ್ತು. ಕೋಪದಿಂದ ಅದನ್ನು ಕಿತ್ತಾಗ ಅದು ಕೆಲವು ಭಾಗಗಳಿಗೆ ವಿಂಗಡಿಸೋಗಿತ್ತು. ಆತ್ಮಲಿಂಗ ಬಿದ್ದ ಸ್ಥಳವೇ ಮುರುಡೇಶ್ವರ ಪ್ರಖ್ಯಾತಿ ಆಗಿತ್ತು. ಹಾಗೆಯೇ ವಿಂಗಡಿಸಿ ಹೋಗಿದೆ 5 ಜಾಗಗಳಲ್ಲಿ. ರಾವಣ ತಪಸ್ಸು ಮಾಡುವಾಗ ಶಿವ ಬರದ ಕಾರಣ ತಲೆ ಕಡಿತಾ ಹೋಗ್ತಾನೆ. 5 ತಲೆ ಕಡಿದ ಮೇಲೆ ಶಿವ ಪ್ರತ್ಯಕ್ಷ ಮಂಡೆ ಕಡ್ಪುನು ಒಂಜೊಂಜೆ ಬೈಜಿಡೇನು ಒಂಜೊಂಜೆ ಮಂಡೆ ಕಡ್ಪೆ ಪನ್ನಾಗ ಈಶ್ವರ ಪ್ರತ್ಯಕ್ಷ ಆಪಿ. ಆತ್ಮಲಿಂಗ ಇರುವ ಗುಣವಂತೇಶ್ವರ, ಧಾರೇಶ್ವರ, ಸಜ್ಜೇಶ್ವರ ಮತ್ತು ಗೋಕರ್ಣ. ಆತ್ಮಲಿಂಗ ಶಿವನ ಸ್ಟ್ಯಾಚು ಕೆಳಗಡೆನೆ ಈ ಭೂ ಕೈಲಾಸ ಇರೋದು. ಇಲ್ಲೇ ಶನೀಶ್ವರ ದೇವಸ್ಥಾನ ಇದೆ. ನೀಲಾಂಜನಂ ಸಭಾಭಾಸಂ ಛಾಯ ಮಾರ್ತಾಂಡ ಸಂಭೂತಂ ತ್ವಂ ನಮಾಮಿ ಶನೀಶ್ವರಂ. ಮನಿ ಲೆಕ್ಕನೇ ಉಂಟು. ಬೆಂಕಿ ಮೇಲೆ ನಡೆದಾಗೆ ಆಗುತ್ತೆ, ಕಾಲೆಲ್ಲ ಸುಟ್ಟೋಗ್ತದೆ. ಕೈಲಾಶ್ ಅಪ್ಪ ದೇವ ಇತ್ತೆ ಐಟ್ ನಡಪೆರಾಪುಜಿ ಇತ್ತೆ ನೆಟ್ ಕಲ್ಲುಡು ನಡಪೆರಾ ಒಂದು ಸೂಪರ್ ಫೋನ್ ಕಾರ್ ಅಪ್ಪ ಪೋದು 3 ಜನದ ಮುಟ್ಕನ್ಲ ಬಾ ದೇವ.
ಇದೇ ಹೋಟೆಲ್ಗೆ ಹೋಗಿದ್ವಿ, ಒಳ್ಳೆ ಇತ್ತು ಊಟ. ಅಪ್ಪು ಸೈಡ್ ಆದ ಕಾರಣ ತುಂಬ ನೊಣ ಬಂದಿತ್ತು. ಓಕೆ ಟೇಕ್ ಕೇರ್, ಬಾಯ್ ಬಾಯ್. ನೆಕ್ಸ್ಟ್